ಹಲೋ ಎವ್ರಿವನ್, ಗುಡ್ ಈವ್ನಿಂಗ್ ಆಲ್. ಕೆಲವು ದಿನಗಳ ನಂತರ ಮತ್ತೆ ಸಿಗ್ತಾ ಇದ್ದೇವೆ. ಹಿಂದೆ ನಿನ್ನೆ ಮೊನ್ನೆ ಇರಬಹುದು, ಅಥವಾ ಕೆಲವು ದಿನಗಳಿಂದ ಯಾವುದೇ ಒಂದು ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಒಂದು ವಿಡಿಯೋ ಈಗ ಪ್ರೀಮಿಯರ್ ಶೋ ಆಗ್ತಾ ಇದೆ. ಇದು ಲೈವ್ ಸ್ಟ್ರೀಮ್ ಅಲ್ಲ, ಹಾಗಾಗಿ ನೀವು ಮಾಡುವಂಥ ಕಮೆಂಟ್ಗಳು ನೇರವಾಗಿ ನನಗೆ ಗೊತ್ತಾಗೋದಿಲ್ಲ. ಆದರೆ ಲೈವ್ ಚಾಟನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡಿ ಲೈವ್ ಚಾಟಲ್ಲಿ. ಮತ್ತು ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಬೇರೆಯವರು ಸಹ ಹೆಲ್ಪ್ ಮಾಡಬಹುದು. ಯಾರಿಗಾದರೂ ಕೆಲವೊಂದು ಡೌಟ್ಗಳು ಬಂದರೆ ತಿಳಿದಿರುವವರು ಹೆಲ್ಪ್ ಮಾಡಬಹುದು ಇತರರಿಗೆ. ಹಾಗಾಗಿ ನೋಡೋಣ. ನಾನು ಊರಲ್ಲಿರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲೇ ರೆಕಾರ್ಡ್ ಮಾಡಿ ಟೈಮಿಗೆ ಅದನ್ನು ಸ್ಕೆಡ್ಯೂಲ್ ಮಾಡಿರ್ತೇನೆ. ಈ ರೀತಿ ಮಾಡಿದರೆ ಓಕೆ ಆದರೆ ದಯವಿಟ್ಟು ತಿಳಿಸಿ. ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನೇ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಏನೇ ಡೌಟ್ ಇದ್ದರೂ ನನಗೆ ಆಮೇಲೆ ಮೆಸೇಜ್ ಮಾಡಿ, ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಏನಾ, ಲಾಸ್ಟ್ ಕ್ಲಾಸ್ಗಳಲ್ಲಿ ಎಕನಾಮಿಗೆ ಸಂಬಂಧಪಟ್ಟಾಗ ಏನನ್ನು ನೋಡಿದ್ವಿ? ಎಕನಾಮಿಗೆ ಸಂಬಂಧಪಟ್ಟಿದ್ದು ಕಮೆಂಟ್ ಮಾಡಿ ನೋಡೋಣ. ಎಕನಾಮಿ ಯಾವ್ಯಾವ ಟಾಪಿಕ್ಕು ನೋಡಾಗಿದೆ ಇಲ್ಲಿ ತನಕ? ಏನು ನೆನಪಾಗುತ್ತೆ? RBI ಬಗ್ಗೆ, ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ, ಮತ್ತು ಹಿಂದಿನ ವಾರ ಬಜೆಟ್ ಬಗ್ಗೆ, ಸರ್ಕಾರಕ್ಕೆ ರೆವೆನ್ಯೂ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಇನ್ಕಮ್ ಯಾವುದು, ರೆವೆನ್ಯೂ ಅಂತಂದ್ರೆ ಏನು, ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು ಅಲ್ವಾ, ರೆಸಿಪ್ಟ್ ಅಂತಂದ್ರೆ ಏನು, ಇದೆಲ್ಲ ವಿಷಯಗಳ ಬಗ್ಗೆ ನಾವು ಬೇಸಿಕ್ ಆಗಿ ತಿಳ್ಕೊಂಡಿದ್ದೇವೆ ಅಲ್ವಾ? ನೆನಪಾಗ್ತಾ ಇದೆಯಾ? ಅದಕ್ಕಿಂತ ಮೊದಲು ನೋಡಿದ್ದು ಯಾವುದು? ಇನ್ಫ್ಲೇಷನ್ ಟಾಪಿಕ್. RBIಗಿಂತ ಮೊದಲು ಅದು ಸಹ ನೆನಪಾಗಬೇಕು. ದಯವಿಟ್ಟು ರಿವಿಷನ್ ಮಾಡ್ತಾ ಇರಿ. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ರಿವೈಸ್ ದೋಸ್ ಕಾನ್ಸೆಪ್ಟ್, ಅದರ್ವೈಸ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಓಕೆ, ಇವತ್ತು ನೆಕ್ಸ್ಟ್ ನಾವು ನೋಡಲಿಕ್ಕಿರೋದು ಫಿಸ್ಕಲ್ ಪಾಲಿಸಿ ಆ್ಯಂಡ್ ಬಜೆಟ್. ಅದರದ್ದು 4ನೇ ಪಾರ್ಟು. ಫಿಸ್ಕಲ್ ಪಾಲಿಸಿ ಅಂತಂದ್ರೆ ಏನು, ಬಜೆಟ್ ಅಂತಂದ್ರೆ ಏನು, ಅದರ ಲೀಗಲ್ ಪ್ರೊವಿಷನ್ಗಳು ಯಾವುದು, ಏನೇನಿರುತ್ತೆ ಅದರಲ್ಲಿ, ಪೊಲಿಟಿಯಲ್ಲೂ ಡಿಸ್ಕಸ್ ಮಾಡಿದ್ದೇವೆ. ಅದಾದಮೇಲೆ ಅದರ ಲಿಂಕ್ ಅನ್ನು ಎಕನಾಮಿಯಲ್ಲೂ ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಾನ್ಸೆಪ್ಟ್ಗಳು ನೋಡಿ. ಮೊದಲನೇದು ಫಿಸ್ಕಲ್ ಡ್ರ್ಯಾಗ್ ಅಥವಾ ಸೈಲೆಂಟ್ ಟ್ಯಾಕ್ಸ್ ಅಂತಲೂ ಹೇಳ್ಬೋದು. ಈಗ ನೀವು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತೀರಿ, ಗೌರ್ಮೆಂಟ್ ಜಾಬ್ ಮಾಡ್ತಾ ಇರ್ತೀರಿ. ಎಲ್ಲ ಕಡೆ ಪ್ರೈಸ್ ಜಾಸ್ತಿ ಆಗಿಬಿಡ್ತಾ ಇದೆ. ಪ್ರೈಸ್ ಜಾಸ್ತಿ ಆಗಿದೆ ಅಂತಂದರೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಪಾಪ ನಿಮ್ಮ ಕಂಪ್ನಿಯವರು ನಿಮ್ಮ ಪರಿಸ್ಥಿತಿನ ನೋಡಿಕೊಂಡು ನೀವು ಏನು ಮಾಡ್ತಾರೆ, 10% ರೈಸ್ ಮಾಡ್ತಾರೆ. ಸ್ಯಾಲ್ರಿಯಲ್ಲಿ 10% ರೈಸ್ ಮಾಡ್ತಾರೆ. ಇಮ್ಯಾಜಿನ್ ಯು ಗೆಟ್ ಎ 10% ರೈಸ್ ಎಟ್ ವರ್ಕ್ ಬಿಕಾಸ್ ಪ್ರೈಸಸ್ ಇನ್ ದಿ ಮಾರ್ಕೆಟ್ ವೆಂಟ್ ಅಪ್ ಬೈ 10%. ಮೊದಲು 100 ರೂಪಾಯಿಗೆ ಯಾವ ಒಂದು ವಸ್ತು ಸಿಗ್ತಾ ಇತ್ತೋ ಈಗ ಅದರ ಬೆಲೆ 110 ರೂಪಾಯಿ ಆಗಿದೆ. ಬರೀ ಆ ವಸ್ತು ಮಾತ್ರ ಅಲ್ಲ. ಇನ್ಫ್ಲೇಷನ್ ಅಂತಂದರೆ ಏನು ಹೇಳಿ? ಜನರಲ್ ಪ್ರೈಸ್ ಲೆವೆಲ್ ರೈಸ್ ಆಗೋದು. ಕೇವಲ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದರೆ ಇಟ್ ಈಸ್ ರಿಲೇಟೆಡ್ ಟು ಓನ್ಲಿ ಒನ್ ಪ್ರಾಡಕ್ಟ್ ಆರ್ ಥಿಂಗ್, ವಿ ಡೋಂಟ್ ಕಾಲ್ ಇಟ್ ಆಸ್ ಇನ್ಫ್ಲೇಷನ್. ವಿ ಕಾಲ್ ಇನ್ಫ್ಲೇಷನ್ ವೆನ್ ಇಟ್ ಇಸ್ ಅ ಜನರಲ್ ರೈಸ್ ಇನ್ ದ ಪ್ರೈಸ್ ವ್ಯಾಲ್ಯೂ ಅಲ್ವಾ? ಜನರಲ್ ಆಗಿ ಅದು ಪ್ರೈಸ್ ಜಾಸ್ತಿ ಆಗ್ತಾ ಇರಬೇಕು. ಎಲ್ಲ ಕಡೆ 10% ವ್ಯಾಲ್ಯೂ ಪ್ರೈಸ್ ಜಾಸ್ತಿ ಆಗಿದೆ, ಆಗ ನಿಮಗೆ 10% ರೈಸ್ ಆಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ. ಆ್ಯಕ್ಚುಲಿ ನೀವು ರಿಚ್ ಆಗ್ತಾ ಇಲ್ಲ. ಥಿಂಕ್ ಮಾಡಿ, ಟೆಕ್ನಿಕಲಿ ಯು ಆರ್ ನಾಟ್ ರಿಚರ್. ಮೊದಲು ನಿಮಗೆ 10,000 ರೂಪಾಯಿ ಸ್ಯಾಲ್ರಿ ಬರ್ತಾ ಇತ್ತು, ಈಗ 10% ಅಂತಾರೆ 1,000 ಅಲ್ವಾ? 1,000 ಜಾಸ್ತಿ ಮಾಡಿದರು, ಈಗ 11,000 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. 11,000 ಜಾಸ್ತಿ ಆಯಿತು, 11,000 ಅಷ್ಟು ಸ್ಯಾಲ್ರಿ ಬಂತು. ಈಗ ಆ್ಯಕ್ಚುಲಿ ಪ್ರೈಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇನ್ಫ್ಲೇಷನಿಂದಾಗಿ. ನೀವು ರಿಚ್ ಆಗಿಲ್ಲ. ಯು ಜಸ್ಟ್ ಹ್ಯಾವ್ ಮೋರ್ ಪೇಪರ್ ಮನಿ ಟು ಬೈ ದಿ ಸೇಮ್ ಬ್ರೆಡ್. ಅದೇ ವಸ್ತುವನ್ನು ತೆಗೆದುಕೊಳ್ಳಿಕ್ಕೆ ನಿಮ್ಮ ಹತ್ರ ಅಷ್ಟೇ ಹಣ ಇರೋದು, ಮೊದಲಿನ ಥರನೇ. ಯಾವುದೇ ವಸ್ತುವಿನ ಬೆಲೆ ಜಾಸ್ತಿ ಆಗಿರಲಿಲ್ಲ, ನಿಮ್ಗೆ ಹಣ ಜಾಸ್ತಿ ಬರ್ತಾ ಇದೆ ಅಂತಂದರೆ ಆವಾಗ ಅದು ನಾವು ಏನು ಹೇಳ್ಬೋದು, ನೀವು ರಿಚ್ ಆಗಿದ್ದೀರಿ ಅಂತ ಹೇಳ್ಬೋದು. ನಿಮ್ಗೆ ಹಣನೂ ಜಾಸ್ತಿ ಬರ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ರಿಚ್ ಎಲ್ಲ ಆದಾಗಾಯಿತು ಅಲ್ವಾ? ಯು ಆರ್ ನಾಟ್ ಗೆಟಿಂಗ್ ರಿಚರ್. ಇಲ್ಲಿ ನೋಡಿ ಕಾನ್ಸೆಪ್ಟ್ ಏನು,
as your nominal income increases due to inflation, you might get pushed into a higher tax bracket. ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಅದನ್ನು ಆಧಾರವಾಗಿ ಇಟ್ಕೊಂಡು ಸ್ಯಾಲ್ರಿ ಜಾಸ್ತಿ ಮಾಡಿದ್ದಾರೆ. ಇನ್ಕಮ್ ಜಾಸ್ತಿ ಆಯಿತು ಅಂತ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಲ್ವಾ? ಇನ್ಕಮ್ ಜಾಸ್ತಿ ಆದರೆ ಅದಕ್ಕೆ ಕಟ್ಟುವಂಥ ಇನ್ಕಮ್ ಟ್ಯಾಕ್ಸ್ ಸಹ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಏನಾಗ್ತಾ ಇದೆ, ಇನ್ಫ್ಲೇಷನಿಂದಾಗಿ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾದ ಪರಿಸ್ಥಿತಿ ಬಂದಿದೆ. ಸೊ ಇವನ್ ದೋ ಯು ಆರ್ ಬೈಯಿಂಗ್ ಪವರ್ ಇಸ್ ದಿ ಸೇಮ್, ನೀವು ಪರ್ಚೇಸಿಂಗ್ ಪವರ್ ಅಂತ ಹೇಳ್ತೀವಿ ನಾವು, ಏನನ್ನಾದರೂ ಖರೀದಿಸೋ ಸಾಮರ್ಥ್ಯ ಅದು ಸೇಮ್ ಇದೆ. ಯು ಆರ್ ನೌ ಪೇಯಿಂಗ್ ಹೈಯರ್ ಪರ್ಸೆಂಟೇಜ್ ಆಫ್ ಯರ್ ಇನ್ಕಮ್ ಆ್ಯಸ್ ಟ್ಯಾಕ್ಸ್. ಅಂದರೆ ನಿಮ್ಮ ಆದಾಯದ ಹೈಯರ್ ಪರ್ಸೆಂಟೇಜನ್ನು ನೀವು ಟ್ಯಾಕ್ಸ್ ಅಂತ ಕಟ್ತಾ ಇದ್ದೀರಿ. ಹಾಗಾಗಿ ಏನಾಗ್ತಾ ಇದೆ, ಇದರಿಂದ ನಿಮ್ಮ ಹತ್ರ ಹಣ ಜಾಸ್ತಿ ಉಳಿತಾ ಇಲ್ಲ. ಹಣ ಉಳಿತಾ ಇಲ್ಲ ಅಂತಂದರೆ ನೀವೇನು ಮಾಡ್ತೀರಿ, ಅದನ್ನು ಖರ್ಚು ಮಾಡಲಿಕ್ಕೆ ಹೋಗೋದಿಲ್ಲ ಅಲ್ವಾ? ದಿಸ್ ಡ್ರ್ಯಾಗ್ಸ್ ಡೌನ್ ದಿ ಎಕಾನಮಿ ಬಿಕಾಸ್ ಪೀಪಲ್ ಹ್ಯಾವ್ ಲೆಸ್ ರಿಯಲ್ ಮನಿ ಟು ಸ್ಪೆಂಡ್. ಸ್ವಲ್ಪ ಹಣ ಟ್ಯಾಕ್ಸಿಗೆ ಹೋಯಿತು, ಸ್ವಲ್ಪ ಹಣ ಮೇಂಟೆನೆನ್ಸ್ ಓದು ಇದು ಪರ್ಮನೆಂಟ್ ಖರ್ಚಿರುತ್ತಲ್ವ ಅದಕ್ಕೆ ಹೋಗುತ್ತೆ. ಎಕ್ಸ್ಟ್ರಾ ಸ್ಪೆಂಡಿಂಗ್ ಮಾಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಹಾಗಾಗಿ ಇಟ್ ಆ್ಯಕ್ಟ್ಸ್ ಆ್ಯಸ್ ಆಟೋಮೆಟಿಕ್ ಬ್ರೇಕ್ ಆನ್ ದಿ ಎಕಾನಮಿ. ಈ ಫಿಸ್ಕಲ್ ಡ್ರ್ಯಾಗ್ ಅಂತಂದರೆ ನಿಮ್ಮ ಹತ್ರ ಹಣ ಇರೋದಿಲ್ಲ. ಹಣ ಯಾಕೆ ಇರೋದಿಲ್ಲ ಅಂತಂದರೆ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಟ್ಯಾಕ್ಸ್ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಇನ್ಕಮ್ ಜಾಸ್ತಿ ಬಂದಿದೆ. ಇನ್ಕಮ್ ಯಾಕೆ ಜಾಸ್ತಿ ಮಾಡಿದ್ದಾರೆ ಅವರು, ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅನ್ನೋ ಆಧಾರವಾಗಿ ಇಟ್ಕೊಂಡು. ಹೀಗಾಗಿ ಡ್ರ್ಯಾಗ್ ಆಗ್ತಾ ಇದೆ. ಡ್ರ್ಯಾಗ್ ಆಗೋದು ಎಲ್ಲಿ, ನಿಮ್ಮ ಪರ್ಚೇಸಿಂಗ್ ಪವರಲ್ಲಿ. ನಿಮ್ಮ ಹತ್ರ ಹಣ ಖರ್ಚು ಮಾಡುವ ಸಾಮರ್ಥ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಡ್ರ್ಯಾಗ್ಸ್ ಡೌನ್ ದಿ ಎಕಾನಮಿ ಬಿಕಾಸ್ ಪೀಪಲ್ ಹ್ಯಾವ್ ಲೆಸ್ ರಿಯಲ್ ಮನಿ ಟು ಸ್ಪೆಂಡ್. ಈ ಫಿಸ್ಕಲ್ ಡ್ರ್ಯಾಗ್ ಅಂತ ಕರೀತಾರೆ, ಸೈಲೆಂಟ್ ಟ್ಯಾಕ್ಸ್ ಅಂತ ಸಹ ಹೇಳ್ಬೋದು. ಇನ್ನು ನೆಕ್ಸ್ಟು ಡೆಟ್ ಟು ಜಿ ಡಿ ಪಿ ರೇಷಿಯೋ. ಡೆಟ್ ಸಾಲ, ಇದು ಮೇಲ್ಗಡೆ ಡೆಟ್, ಕೆಳಗಡೆ ಜಿ ಡಿ ಪಿ, ಇದರ ರೇಷಿಯೋ. ಸಾಲ ಅಂತ ಬಂದಾಗ ಈಗ ಒಂದು 10,000 ರೂಪಾಯಿ ಸಾಲ ಇದೆ. ಈಸ್ ಅ ಡೆಟ್ ಆಫ್ 10,000 ಬ್ಯಾಡ್. 10,000 ರೂಪಾಯಿ ಸಾಲ ಇಟ್ಕೊಂಡ್ರೆ ಒಳ್ಳೆಯದಾ ಕೆಟ್ಟದ್ದಾ? ಹೇಗೆ ಡಿಸೈಡ್ ಮಾಡೋದು? ಸಾಲ ಯಾರು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಅಲ್ವಾ? ಫಾರ್ ಅ ಪುವರ್ ಚೈಲ್ಡ್ ಇಟ್ ಈಸ್ ವೆರಿ ಬ್ಯಾಡ್. ಫಾರ್ ಅ ಬಿಲಿಯನೇರ್ ಇಟ್ಸ್ ನಾಟ್ ಎಟ್ ಆಲ್ ಬ್ಯಾಡ್. ಒಬ್ಬ ಸಣ್ಣ ಮಗು ಇರ್ಬೋದು, ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಇರ್ಬೋದು, ಅವರಿಗೆ 10,000 ರೂಪಾಯಿನೂ ಸಹ ದೊಡ್ಡ ಅಮೌಂಟ್. ಒಬ್ಬ ಬಿಲಿಯನೇರ್ಗೆ ಅದು ದೊಡ್ಡ ಅಮೌಂಟಾ? ಅಲ್ಲ, ಒಂದು ಪೈಸೆನೂ ಅಲ್ಲ ಅವರಿಗೆ ಅದು. ಹಾಗಾಗಿ ಡೆಟ್ ಅನ್ನೋದು ಡಿಪೆಂಡ್ ಆಗುತ್ತೆ. ಇಲ್ಲಿ ಡೆಟ್ ಟು ಜಿ ಡಿ ಪಿ ರೇಷಿಯೋದಲ್ಲಿ ಏನು ಮಾಡ್ತಾರೆ, ಇಟ್ ಕಂಪೇರ್ಸ್ ಅ ಕಂಟ್ರಿ ಓಸ್, ಅಂದರೆ ಎಷ್ಟು ಸಾಲ ತೆಗೆದುಕೊಂಡಿದೆ, ಟು ವಾಟ್ ಇಟ್ ಪ್ರೊಡ್ಯೂಸಸ್. ಎಷ್ಟು ಡೆಟ್ ಇದೆ, ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ, ಅದನ್ನು ಕಂಪೇರ್ ಮಾಡುವಂಥದ್ದು. ಅದಕ್ಕೆ ಏನಂತ ಕರೀತಾರೆ, ಡೆಟ್ ಟು ಜಿ ಡಿ ಪಿ ರೇಷಿಯೋ. ಯಾಕಿದು ಇಂಪಾರ್ಟೆಂಟ್ ಅಂತಂದರೆ, ಇನ್ವೆಸ್ಟರ್ಸ್ ಲುಕ್ ಅಟ್ ದಿಸ್ ಟು ಸಿ ಇಫ್ ಇಂಡಿಯಾ ಕ್ಯಾನ್ ಪೇ ಬ್ಯಾಕ್ ಇಟ್ಸ್ ಲೋನ್ಸ್. ಡೆಟ್ ಟು ಜಿ ಡಿ ಪಿ ರೇಷಿಯೋ ಜಾಸ್ತಿ ಇದೆ ಅಂತಂದರೆ, ಹೈ ರೇಷಿಯೋ ಸಜೆಸ್ಟ್ ದ ಕಂಟ್ರಿ ಈಸ್ ಓವರ್ ಲೆವರೇಜ್ಡ್. ಡೆಟ್ಟೇ ಜಾಸ್ತಿ ಆಗಿದೆ ಅಂತ ಆಯಿತು ಅಲ್ವಾ? ಡೆಟ್ಟೇ ಜಾಸ್ತಿ ಇದೆ ಅಂತಂದರೆ ಆ ಸಾಲವನ್ನು ಪೂರೈಸಲಿಕ್ಕೆ ಅಲ್ಲಿ ಅವಶ್ಯಕವಾದಷ್ಟು ಪ್ರೊಡಕ್ಷನ್ ಆಗ್ತಾ ಇಲ್ಲ. ಜಿ ಡಿ ಪಿ ಜಾಸ್ತಿ ಇದೆ ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಇದೆ ಅಂತ, ಡೆಟ್ ಜಾಸ್ತಿ ಇದೆ ಅಂತಂದರೆ ಪ್ರೊಡಕ್ಷನ್ ಸಾಕಾಗ್ತಿಲ್ಲ ಅಂತ. ಅದರಿಂದ ಯಾರಿಗೆ ಏನು ಗೊತ್ತಾಗುತ್ತೆ, ಇನ್ವೆಸ್ಟರ್ಗಳಿಗೆ ಗೊತ್ತಾಗುತ್ತೆ. ಅಂತಂದರೆ ಇಂಡಿಯಾ ತನ್ನ ಲೋನ್ಸ್ಗಳನ್ನು ಪೇ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆಯಾ? ಟು ಸಿ ಇಂಡಿಯಾ ಇಫ್ ಇಂಡಿಯಾ ಕ್ಯಾನ್ ಪೇ ಬ್ಯಾಕ್ ಇಟ್ಸ್ ಲೋನ್ಸ್ ಅಂತ ಇನ್ವೆಸ್ಟರ್ಗಳು ಡೆಟ್ ಟು ಜಿ ಡಿ ಪಿ ರೇಷಿಯೋವನ್ನು ಕನ್ಸಿಡರ್ ಮಾಡ್ತಾರೆ. ಮೊದಲು ಸಹ ನೋಡಿದ್ದೀವಿ, ಎನ್ ಕೆ ಸಿಂಗ್ ಕಮಿಟಿ ಏನು ಹೇಳುತ್ತೆ, ಟೋಟಲ್ ಡೆಟ್ ಟು ಜಿ ಡಿ ಪಿ ರೇಷಿಯೋ ಆಫ್ 60%, 40% ಫಾರ್ ದಿ ಸೆಂಟರ್, 20% ಫಾರ್ ದಿ ಸ್ಟೇಟ್ಸ್. ಸರಿ, ನೋಡಿದ್ವಿ ಇದನ್ನು. ಆ ಒಂದು ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ರೆಕಮೆಂಡ್ ಮಾಡುತ್ತೆ ಎನ್ ಕೆ ಸಿಂಗ್ ಕಮಿಟಿ. ಈಗ ಹೇಳಿ, ಮೊದಲನೇದು, ಫಿಸ್ಕಲ್ ಡ್ರ್ಯಾಗ್ ಇಸ್ ಮೋಸ್ಟ್ ಲೈಕ್ಲಿ ಟು ಆಕರ್ ಇನ್ ಅನ್ ಎಕಾನಮಿ ಎಕ್ಸ್ಪೀರಿಯನ್ಸಿಂಗ್. ಡ್ರ್ಯಾಗ್ ಒಂದು ಎಕಾನಮಿಯಲ್ಲಿ ಆಗಬಹುದು. ಆ ಎಕಾನಮಿಯಲ್ಲಿ ಏನಾಗ್ತಾ ಇರುತ್ತೆ ಅಂತ ನೋಡೋದಾದರೆ, ಹೈ ಡಿಫ್ಲೇಷನ್ ಆ್ಯಂಡ್ ಲೋ ಗ್ರೋತ್, ಹೈ ಇನ್ಫ್ಲೇಷನ್ ಆ್ಯಂಡ್ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್, ವೆರಿ ಲೋ ಟ್ಯಾಕ್ಸ್ ರೇಟ್ ಆ್ಯಂಡ್ ಹೈ ಸಬ್ಸಿಡಿ, ಬಜೆಟ್ ಸರ್ಪ್ಲಸ್ ಆ್ಯಂಡ್ ಝೀರೋ ಡೆಟ್. ಹೇಳಿ ನೋಡೋಣ ಯಾವುದಿರ್ಬೋದು ಆನ್ಸರ್. ಫಿಸ್ಕಲ್ ಡ್ರ್ಯಾಗ್ ಎಲ್ಲ ಆಗಬಹುದು.
ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂತಂದರೆ ಏನು ಅಂತ ಗೊತ್ತಿರಬಹುದು. ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನೀವು ತುಂಬುವಂತಹ ಅಥವಾ ಪಾವತಿ ಮಾಡುವಂತಹ ಕಂದಾಯ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಿಸ್ಕಲ್ ಡ್ರ್ಯಾಗ್, ಎಸ್, ಆನ್ಸರ್ ಬಿ ಅಲ್ವಾ. ಫಿಸ್ಕಲ್ ಡ್ರ್ಯಾಗ್ ಟು ಹ್ಯಾಪನ್ 2 ಥಿಂಗ್ಸ್ ಆರ್ ನೀಡೆಡ್. 2 ಮುಖ್ಯವಾದ ವಿಷಯಗಳನ್ನು ಕನ್ಸಿಡರ್ ಮಾಡ್ತೇವೆ. ಇನ್ಫ್ಲೇಷನಿಂದ ನಿಮ್ಮ ನಾಮಿನಲ್ ಇನ್ಕಮಲ್ಲಿ ರೈಸ್ ಆಗುತ್ತೆ. ಅದ್ರ ಜೊತೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಲ್ವಾ, ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಕಾಂಬಿನೇಷನ್ ಮೂವ್ಸ್ ಯು ಇನ್ ಟು ಅ ಹೈಯರ್ ಟ್ಯಾಕ್ಸ್ ಬ್ರ್ಯಾಕೆಟ್ ವಿತೌಟ್ ಯು ಆ್ಯಕ್ಚುಲಿ ಬಿಕಮಿಂಗ್ ವೆಲ್ದಿಯರ್. ಇನ್ಕಮ್ ಬರ್ತಾ ಇದೆ ಆದರೆ ನೀವು ವೆಲ್ದಿ ಆಗ್ತಾ ಇಲ್ಲ. ಯಾಕೆ ವೆಲ್ದಿ ಆಗ್ತಾ ಇಲ್ಲ ಅಂತಂದರೆ ಬರೋ ಇನ್ಕಮ್ ಎಲ್ಲ ಟ್ಯಾಕ್ಸಿಗೆ ಖರ್ಚಾಗ್ತಾ ಇದೆ, ಟ್ಯಾಕ್ಸ್ ತುಂಬೋದಕ್ಕೆ ಹೋಗ್ತಾ ಇದೆ. ಅಂದರೆ ಎಲ್ಲ ಹೋಗುತ್ತೆ ಅಂತಲ್ಲ, ಆದರೆ ಕಂಪ್ಯಾರಿಟಿವ್ಲಿ ನಾವು ಹೇಳ್ತಾ ಇರೋದು. ಹಾಗೆ ಅದು ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಮುಂದಿನ ಕ್ವಶನ್ ನೋಡಿ. ಇಫ್ ಅ ಕಂಟ್ರೀಸ್ GDP ಗ್ರೋಸ್ ಫಾಸ್ಟರ್ ದೆನ್ ಇಟ್ಸ್ ಟೋಟಲ್ ಡೆಟ್ ಟು GDP ರೇಷಿಯೋ ವಿಲ್, ಏನು ಹೇಳ್ತಾ ಇದ್ದಾರೆ, GDP ಗ್ರೋಸ್ ಫಾಸ್ಟರ್ ದೆನ್ ಟೋಟಲ್ ಡೆಟ್. ಅವಾಗ ಡೆಟ್ ಟು GDP ರೇಷಿಯೋ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ರಿಮೇನ್ ಕಾನ್ಸ್ಟಂಟಾ, ಬಿಕಮ್ ಜೀರೋನಾ? ಡೆಟ್ ಟು GDP ರೇಷಿಯೋ, ಡೆಟ್ GDP ಹೀಗಿದ್ದಾಗ ಯಾವುದು ಗ್ರೋ ಫಾಸ್ಟಾಗಿ ಆಗ್ತಾ ಇದೆ? GDP. ಇದು ಜಾಸ್ತಿ ಫಾಸ್ಟ್ ಗ್ರೋ ಆಗ್ತಾ ಇದೆ. ಈ ರೇಷಿಯೋ ಏನಾಗ್ಬೋದು ಆವಾಗ? ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ? ಕಾನ್ಸ್ಟೆಂಟ್ ಆಗಿರೋದಿಲ್ಲ ಅಂತ ನಿಮ್ಗೆ ಗೊತ್ತಿರಬಹುದು, ಜೀರೋ ಆಗೋದು ಇಲ್ಲ ಅಂತ ಗೊತ್ತಿರಬಹುದು. ಇನ್ಕ್ರೀಸಾ ಡಿಕ್ರೀಸಾ ಹೇಳಿ ಆನ್ಸರ್? ಎಸ್, ಡಿಕ್ರೀಸ್ ಆಗುತ್ತೆ ಅಲ್ವಾ. ಕೆಳಗಡೆ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂತಂದರೆ ಓವರ್ ಆಲ್ ಆಗಿ ಏನಾಗಬೇಕು? ಟೋಟಲ್ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕು. ಸೊ ಫ್ರ್ಯಾಕ್ಷನಲ್ಲಿ ನೋಡಿ, ಇದು ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಮೇಲ್ಗಡೆ ಡೆಟ್ ಇದೆ, ಕೆಳಗಡೆ GDP ಇದೆ. ಇಫ್ ದಿ ಡಿನಾಮಿನೇಟರ್ GDP ಕೆಳಗಡೆ ಇರೋದು ಗ್ರೋಸ್ ಫಾಸ್ಟರ್ ದೆನ್ ದಿ ನ್ಯೂಮರೇಟರ್, ಓವರ್ ಆಲ್ ವ್ಯಾಲ್ಯೂ ಆಫ್ ದಿ ಫ್ರ್ಯಾಕ್ಷನ್ ಡ್ರಾಪ್ಸ್. ಕೆಳಗಡೆ ಇರೋದು ಜಾಸ್ತಿ ಆಗ್ತಿದೆ ಅಂತಂದರೆ ಓವರ್ ಆಲ್ ವ್ಯಾಲ್ಯೂ ಡ್ರಾಪ್ ಆಗುತ್ತೆ. ದಿಸ್ ಈಸ್ ದಿ ಹೆಲ್ದಿಯೆಸ್ಟ್ ವೇ ಟು ರೆಡ್ಯೂಸ್ ಡೆಟ್ ಅಲ್ವಾ. ನಾವು ಎಕನಾಮಿನ ಗ್ರೋ ಮಾಡಿದರೆ ಡೆಟ್ ಕಡಿಮೆ ಆಗ್ತಾ ಬರುತ್ತೆ, ಇನ್ವೆಸ್ಟರ್ಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಅವರು ಹೂಡಿಕೆ ಮಾಡ್ತಾರೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಫ್ಯಾಕ್ಟ್ರಿಗಳು ಬೆಳೆಯುತ್ತೆ, ಎಕನಾಮಿ ಮತ್ತೆ ಗ್ರೋ ಆಗುತ್ತೆ. ಈ ರೀತಿ ಒಂದು ಸೈಕಲ್ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಲೀಡ್ ಟು an increase in the debt to GDP ratio of India? Which of the following can lead to increase in the debt to GDP ratio? Debt to GDP ratio increase ಆಗೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. Sudden boost in the manufacturing sector, government implementing strict fiscal consolidation, high primary deficits funded by heavy market borrowing, significant increase in tax buoyancy. ಈ ಟ್ಯಾಕ್ಸ್ ಬಯನ್ಸಿ, ಫಿಸಿಕಲ್ ಕನ್ಸಾಲಿಡೇಷನ್ನು ಎಲ್ಲ ಹಿಂದಿನ ಕ್ಲಾಸ್ಗಳನ್ನು ಕೇಳಿದರೆ ಮಾತ್ರ ಗೊತ್ತಿರುತ್ತೆ. ನಾನು ರಿವಿಷನ್ ಮಾಡಿ ಅಂತ ಹೇಳಿರೋದು. ನೋಡೋಣ, ಆನ್ಸರ್ ಮಾಡಿ. ಡೆಟ್ ಟು GDP ರೇಷಿಯೋ ಇನ್ಕ್ರೀಸ್ ಆಗೋದು ಯಾವಾಗ? ಪ್ರೈಮರಿ ಡೆಫಿಸಿಟ್ ಅಂತಂದ್ರೆ ಏನು ಹೇಳಬೇಕು, ನೆನಪಾಗಬೇಕು. ಫಿಸಿಕಲ್ ಡೆಫಿಸಿಟ್ ಅಂತಂದ್ರೆ ಏನು, ಪ್ರೈಮರಿ ಡೆಫಿಸಿಟ್ ಅಂತಂದ್ರೆ ಏನು, ಏನು ರಿಲೇಷನ್ ಅದರ ನಡುವೆ ಏನಾದರೂ ಇದೆಯಾ, ಅಥವಾ ಯಾವ್ಯಾವ ಥರ ಕಾನ್ಸೆಪ್ಟು ನೆನಪಾಗಲಿ. ಆನ್ಸರ್ ನೋಡೋಣ. ಸಿ ಆನ್ಸರ್. ಪ್ರೈಮರಿ ಡೆಫಿಸಿಟ್ ಅಂತಂದರೆ ಯು ಆರ್ ಬಾರೋವಿಂಗ್ ಫಾರ್ ಕರೆಂಟ್ ಸ್ಪೆಂಡಿಂಗ್ ಅಲ್ವಾ. ಇವತ್ತಿನ ಖರ್ಚಿಗೋಸ್ಕರ ನೀವು ಬಾರೋ ಮಾಡ್ತಾ ಇದ್ದೀರಿ. ಸೊ ಮೋರ್ ಬಾರೋವಿಂಗ್ ಮೀನ್ಸ್ ಹೈಯರ್ ಡೆಟ್. ಜಾಸ್ತಿ ಬಾರೋ ಮಾಡ್ತಾ ಇದ್ದ ಹಾಗೆ ಡೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ದಿಸ್ ಹ್ಯಾಪನ್ಸ್ ವೈಲ್ ದಿ ಎಕಾನಮಿ ಸ್ಲೋ, ರೇಷಿಯೋ ವಿಲ್ ಸ್ಪೈಕ್. ಎಕಾನಮಿ ಸ್ಲೋ ಇರುತ್ತೆ, ಸೊ ಅದಕ್ಕೆ ಬಿಟ್ಟರೆ ಒಂದು ವೇಳೆ ಇದಕ್ಕೆ ಹೆಚ್ಚು ಪುಷ್ಟಿ ಕೊಟ್ಟ ಹಾಗೆ ಅಲ್ವಾ, ಆ ರೇಷಿಯೋ ಸ್ಪೈಕ್ ಆಗ್ತಾ ಹೋಗುತ್ತೆ. ಡೆಟ್ ಟು GDP ರೇಷಿಯೋ ಸ್ಪೈಕ್ ಆಗುತ್ತೆ ಯಾವಾಗ ಅಂತಂದರೆ ಹೈ ಪ್ರೈಮರಿ ಡೆಫಿಸಿಟ್ ಫಂಡೆಡ್ ಬೈ ಹೆವಿ ಮಾರ್ಕೆಟ್ ಬಾರೋವಿಂಗ್. ಪ್ರೈಮರಿ ಡೆಫಿಸಿಟ್ ಇದೆ, ಅದನ್ನು ಫಿಲ್ ಮಾಡಲಿಕ್ಕೆ ಮಾರ್ಕೆಟಿಂದ ಬಾರೋ ಮಾಡ್ಕೊಳ್ತಾ ಇದ್ದಾರೆ, ಆವಾಗ ಡೆಟ್ ಟು GDP ರೇಷಿಯೋ ರೈಸ್ ಆಗುತ್ತೆ. ನೆಕ್ಸ್ಟ್, ಇನ್ ದ ಕಾಂಟೆಕ್ಸ್ಟ್ ಆಫ್ ಫಿಸಿಕಲ್ ಡ್ರ್ಯಾಗ್, ಬ್ರಾಕೆಟ್ ಕ್ರೀಪ್ ರೆಫರ್ಸ್ ಟು ಹೇಳಿದ್ರೆ ಗೊತ್ತಿಲ್ಲ, ನೋಡೋಣ. ಟ್ಯಾಕ್ಸ್ ಇವೇಡರ್ಸ್ ಹೈಡಿಂಗ್ ದರ್ ಇನ್ಕಮ್, ಇನ್ಫ್ಲೇಷನ್ ಪುಷಿಂಗ್ ಟ್ಯಾಕ್ಸ್ ಪೇಯರ್ಸ್ ಇನ್ ಟು ಹೈಯರ್ ಟ್ಯಾಕ್ಸ್ ಕ್ಯಾಟಗರೀಸ್, ಗವರ್ಮೆಂಟ್ ಲೋವರಿಂಗ್ ಟ್ಯಾಕ್ಸ್ ರೇಟ್ಸ್ ಫಾರ್ ದಿ ಪುವರ್, ಲಾರ್ಜ್ ಕಂಪನೀಸ್ ಮೂವಿಂಗ್ ದರ್ ಹೆಡ್ ಕ್ವಾರ್ಟರ್ಸ್ ಟು ಅದರ್ ಕಂಟ್ರೀಸ್. ಇರಬಹುದು ಬ್ರಾಕೆಟ್ ಕ್ರೀಪ್, ಎಲ್ಲಾದರೂ ಕೇಳಿದ್ದೀರಾ ಅಥವಾ ಕಾಮನ್ ಆಗಿ ಏನಾದರೂ ಹೊಳಿಬಹುದಾ, ಕನೆಕ್ಟ್ ಆಗಬಹುದಾ?
ಫಿಲಿಮ್ಸಲ್ಲೂ ಹಾಗೆ ಎಲ್ಲ ನಿಮ್ಗೆ ಗೊತ್ತಿರೋ ಟರ್ಮ್ಗಳೇ ಬರುತ್ತೆ ಅಂತಲ್ಲ, ಇರೋದನ್ನು ಲಿಂಕ್ ಮಾಡಲಿಕ್ಕೆ ಗೆಸ್ಸಿಂಗ್ ವರ್ಕ್ ಅದನ್ನು ಸಹ ಕಲಿಬೇಕು. ಬ್ರಾಕೆಟ್ ಕ್ರೀಪ್, ಫಿಸಿಕಲ್ ಡ್ರ್ಯಾಗ್ ಸಂಬಂಧಪಟ್ಟಿರೋದು. ಸಾರಿ, ಏನಿರ್ಬೋದು ಆನ್ಸರ್? ಎಸ್, ನೋಡಿ ಫಿಸಿಕಲ್ ಡ್ರ್ಯಾಗ್ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಟ್ಯಾಕ್ಸ್ ಪೇಯರ್ಸ್ಗಳೇನು ಹೋಗ್ತಾ ಇದ್ದಾರೆ, ಹೈಯರ್ ಟ್ಯಾಕ್ಸ್ ಕ್ಯಾಟಗರಿಗೆ ಹೋಗ್ತಾ ಇದ್ದಾರೆ. ಯಾವುದರಿಂದ? ಇನ್ಫ್ಲೇಷನ್ನಿಂದ. ಆ ಒಂದು ಕಾನ್ಸೆಪ್ಟ್ ಗೊತ್ತಿದೆಯಲ್ವಾ? ಸೊ ಯು ಕ್ರೀಪ್ ಇನ್ ಟು ಹೈಯರ್ ಟ್ಯಾಕ್ಸ್ ಬ್ರಾಕೆಟ್ ಬಿಕಾಸ್ ಯುವರ್ ಸ್ಯಾಲ್ರಿ ನಂಬರ್ ವೆಂಟ್ ಅಪ್. ಅದಕ್ಕೆ ಬ್ರಾಕೆಟ್ ಕ್ರೀಪ್, ನಿಮ್ಮ ಬ್ರಾಕೆಟ್ ಒಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಿ. ಇವನ್ ಇಫ್ ಯು ಕಾಂಟ್ ಬೈ ಮೋರ್ ಥಿಂಗ್ಸ್ ದೆನ್ ಬಿಫೋರ್, ಇಟ್ಸ್ ಅನ್ ಅನ್ಇಂಟೆಂಡೆಡ್ ಟ್ಯಾಕ್ಸ್ ಹೈಕ್ ಕಾಸ್ಡ್ ಬೈ ಇನ್ಫ್ಲೇಷನ್. ಇನ್ಫ್ಲೇಷನಿಂದಾಗಿ ಸ್ಯಾಲ್ರಿ ಜಾಸ್ತಿ ಆಯಿತು, ಸ್ಯಾಲ್ರಿ ಜಾಸ್ತಿ ಆಗಿರೋದ್ರಿಂದ ಟ್ಯಾಕ್ಸ್ ಜಾಸ್ತಿ ಆಯಿತು, ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಟ್ಯಾಕ್ಸ್ ಕ್ಯಾಟಗರಿ ಸಹ ಹೈ ಆಯಿತು. ಬ್ರಾಕೆಟ್ ಕ್ರೀಪ್. Why is a very low debt to GDP ratio 5% also considered potentially bad for a developing country? ಒಂದು ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶವನ್ನು ಪರಿಗಣಿಸಿದರೆ ಕಡಿಮೆ ಇರಬಹುದು, ವೆರಿ ಲೋ ಅಂತಂದರೆ 5% ಡೆಟ್ ಟು GDP ರೇಷಿಯೋ ಇರಬಹುದು. ಅದನ್ನು ಸಹ ಪೊಟೆನ್ಷಿಯಲಿ ಬ್ಯಾಡ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ? ಇಟ್ ಮೀನ್ಸ್ ದ ಗೌರ್ಮೆಂಟ್ ಇಸ್ ನಾಟ್ ಇನ್ವೆಸ್ಟಿಂಗ್ ಇನಫ್, ಇಟ್ ಮೇಕ್ಸ್ ದ ಕಂಟ್ರಿ ಕರೆನ್ಸಿ ಟೂ ವೀಕ್, ಲೀಡ್ಸ್ ಟು ಹೈಪರ್ ಇನ್ಫ್ಲೇಷನ್, ಪ್ರಿವೆಂಟ್ಸ್ ದಿ RBI ಫ್ರಮ್ ಪ್ರಿಂಟಿಂಗ್ ಮನಿ. ಬೇರೆ ಬೇರೆದಕ್ಕೂ ಸಹ ಕನೆಕ್ಟ್ ಆಗ್ಬೋದು, 2-3 ಸರಿ ಅಂತ ಅನಿಸ್ಬಹುದು. ನೋಡೋಣ ಆನ್ಸರ್ ಏನಿರ್ಬೋದು. ಡೆಟ್ ಟು GDP ರೇಷಿಯೋ ಕಡಿಮೆ ಇದ್ದರೂ ಸಹ ಅದು ಪೊಟೆನ್ಷಿಯಲಿ ಬ್ಯಾಡ್. ಯಾಕೆ? ಮೀನ್ಸ್ ಗೌರ್ಮೆಂಟ್ ಇಸ್ ನಾಟ್ ಇನ್ವೆಸ್ಟಿಂಗ್ ಇನಫ್ ಅಲ್ವಾ? ಅದರರ್ಥ ಡೆಟ್ GDP ಅರೌಂಡ್ ಎಷ್ಟಿದೆ? 5% ಇದೆ. GDP ಕಡಿಮೆ ಇದೆ, ಡೆಟ್ ಜಾಸ್ತಿ ಆಗ್ತಾ ಇದೆ. ಆವಾಗ ಗೌರ್ಮೆಂಟಿಗೆ ಏನು ಮಾಡಲಿಕ್ಕಾಗಲ್ಲ. ಗೌರ್ಮೆಂಟ್ ಇಸ್ ನಾಟ್ ಇನ್ವೆಸ್ಟಿಂಗ್ ಇನಫ್ ಇನ್ಫ್ರಾಸ್ಟ್ರಕ್ಚರ್ ಟು ಬೂಸ್ಟ್ ಫ್ಯೂಚರ್ ಗ್ರೋತ್. ಸರ್ಕಾರ ಮುಂದಿನ ದಿನಗಳಲ್ಲಿ ಬೇಕಾದಂತಹ, ಈಗ ಅಸೆಟ್ ಅಂತ ಹೇಳ್ತೀವಿ, ಅಸೆಟ್ ಕ್ರಿಯೇಷನ್ನು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ನು, ಅಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ಸೊ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಮುಖ್ಯವಾಗಿ ಏನು ಮಾಡಬೇಕಾಗಿದೆ? ರೋಡ್ಸ್ಗಳನ್ನು, ಪೋರ್ಟು, ಸ್ಕೂಲ್ಸು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಲ್ವಾ, ಅದನ್ನು ಬಿಲ್ಡ್ ಮಾಡಲೇಬೇಕು. ಡೆವಲಪ್ಡ್ ಕಂಟ್ರಿಗಳಲ್ಲಿ ಇದೆಲ್ಲ ಆಲ್ರೆಡಿ ಬಿಲ್ಡ್ ಆಗಿರುತ್ತೆ. ಬೇಸಿಕ್ ನೆಸೆಸಿಟಿಗಳು, ಫುಡ್, ಹೆಲ್ತ್, ಎಜುಕೇಷನ್ ಎಲ್ಲ ಇರುತ್ತೆ ಆಲ್ರೆಡಿ. ಆದರೆ ನಮ್ಮಂತಹ ದೇಶದಲ್ಲಿ ಇಂಥ ಚಿಕ್ಕ ಡೆಟ್ ಟು GDP ರೇಷಿಯೋ ಇದ್ದರೂ ಸಹ ಗೌರ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಫ್ ಅ ಗೌರ್ಮೆಂಟ್ ರೆಫ್ಯೂಸಸ್ ಟು ಬಾರೋ ಎಟ್ ಆಲ್, ಇಟ್ ಮೈಟ್ ಕೀಪ್ ದ ಡೆಟ್ ಲೋ, ಬಟ್ ಇಟ್ ವಿಲ್ ಆಲ್ಸೋ ಕೀಪ್ ದ ಕಂಟ್ರೀಸ್ ಗ್ರೋತ್ ಸ್ಲೋ. ನೋಡಿ, ನಾವು ಡೆಟ್ ಟು GDP ರೇಷಿಯೋ ಕಡಿಮೆ ಮಾಡೋಣ ಅಂತ ತುಂಬ ಬಾರೋನೇ ಮಾಡದೇ ಇದ್ದರೆ ಒಂದೊಂದು ಸಾರಿ ಡೆಟ್ ಕಡಿಮೆ ಇರಬಹುದು, ಆದರೆ ಗ್ರೋತ್ ಸಹ ಸ್ಲೋ ಆಗಿಬಿಡುತ್ತೆ. ಹಾಗಾಗಿ ನಾವು ಆಪ್ಟಿಮಲ್ ಡೆಟ್ ಕಡೆ ಮುಖ ಮಾಡಿರಬೇಕು ಹೊರತು ಜೀರೋ ಡೆಟ್ ಅಲ್ಲ. ಫಾರ್ ಎ ಡೆವಲಪಿಂಗ್ ಕಂಟ್ರಿ ಬಗ್ಗೆ ಹೇಳ್ತಾ ಇರೋದು. ಅಂದರೆ ಎಷ್ಟು ಡೆಟ್ ಇದ್ದರೆ ಒಳ್ಳೆಯದು ಅನ್ನೋದ್ರ ಕಡೆ ಫೋಕಸ್ ಮಾಡಬೇಕು. ಝೀರೋ ಡೆಟನ್ನೇ ಮೇಂಟೈನ್ ಮಾಡ್ತೇವೆ ಅನ್ನಲಿಕ್ಕೆ ನಾವು ಡೆವಲಪ್ಡ್ ಕಂಟ್ರಿಗಳು ಆಗಿಲ್ಲ ಇನ್ನು. ಈ ವಿಷಯ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಏನಾದರೂ ಇದ್ದರೆ ಅಥವಾ ಏನಾದರೂ ಅರ್ಥ ಆಗದೇ ಇದ್ದರೆ ಮೆಸೇಜ್ ಮಾಡ್ಬೋದು ಟೆಲಿಗ್ರಾಮ್ನಲ್ಲಿ ಅಥವಾ ಕಮೆಂಟ್ ಮಾಡ್ಬೋದು. ಓಕೆನಾ? ಮುಂದಿನ ಕಾನ್ಸೆಪ್ಟ್ ನೋಡೋಣ. ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಆ್ಯಂಡ್ ದಿ ಲಾಫರ್ ಕರ್ವ್. ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತಂದರೆ ಕೇಳಿದ್ದೀರಾ? ರೆವೆನ್ಯೂ ಫಾರ್ಗೋನ್ ಅಂತ ಸಹ ಕರೀತಾರೆ. ನೋಡಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಇಟ್ ಈಸ್ ನಾಟ್ ದಿ ಮನಿ ದ ಗೌರ್ಮೆಂಟ್ ಸ್ಪೆಂಡ್ಸ್ ಆನ್ ದಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೋಸ್ಕರ ಸರ್ಕಾರ ಖರ್ಚು ಮಾಡ್ತಾ ಇರೋ ಹಣ ಅಲ್ಲ ಇದು ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತಂದರೆ. ಇಟ್ ಈಸ್ ದ ಮನಿ ದ ಗೌರ್ಮೆಂಟ್ ಚೂಸಸ್ ನಾಟ್ ಟು ಕಲೆಕ್ಟ್ ಇನ್ ಆರ್ಡರ್ ಟು ಹೆಲ್ಪ್ ಅ ಸ್ಪೆಸಿಫಿಕ್ ಗ್ರೂಪ್. ಕೆಲವೊಂದು ವಲಯಗಳಿದೆ, ಆ ವಲಯಕ್ಕೆ ಈಗ ಬೂಸ್ಟ್ ಬೇಕು, ಕೆಲವೊಂದು ಸೆಕ್ಟರ್ಗಳಿಗೆ ಬೂಸ್ಟ್ ಬೇಕು. ಆಂಟ್ರಪ್ರನರ್ಶಿಪ್ಪು ಮತ್ತು ಕೆಲವೊಂದು ರೀತಿ ವಿಭಾಗಗಳಿರುತ್ತೆ ಅಲ್ವಾ, MSMEಗಳು. ಯಾಕೆ ಅವುಗಳಿಗೆ ನಾವು ಜಾಸ್ತಿ ಮಹತ್ವ ಕೊಡಬೇಕಂತಂದರೆ ರಿಸ್ಕ್ ತೆಗೆದುಕೊಳ್ಳೋ ಕೆಪಾಸಿಟಿ ಬೇಕಾಗುತ್ತೆ. ಆ ರಿಸ್ಕ್ ತೆಗೆದುಕೊಳ್ಬೇಕು ಅಂತಂದರೆ ಅವರಿಗೆ ಹಣಕಾಸಿನ ಹೊಡೆತ ಇರಬಾರ್ದು, ಅದರಲ್ಲಿ ಪ್ರಾಫಿಟ್ ಬರೋದಿಲ್ಲ ಮೊದಲನೇದಾಗಿ, ರೆವೆನ್ಯೂ ತುಂಬ ಕಡಿಮೆ ಇರುತ್ತೆ,
ಬಂದಿರೋ ರೆವೆನ್ಯೂಲಿ ಟ್ಯಾಕ್ಸನ್ನೇ ಜಾಸ್ತಿ ತುಂಬಬೇಕು ಅಂತಂದರೆ ಅವ್ರು ಯಾಕೆ ಆ ಉದ್ಯಮವನ್ನು ಕೈಗೊಳ್ತಾರೆ ಅಲ್ವಾ? ಬಂಡವಾಳ ಹಾಕಲಿಕ್ಕೆ ಮುಂದಾಗೋದಿಲ್ಲ ಆವಾಗ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, ಸ್ಪೆಸಿಫಿಕ್ ಗ್ರೂಪ್ಗಳಿಂದ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಬೇಡ, ಟ್ಯಾಕ್ಸ್ ಕಲೆಕ್ಟ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡುತ್ತೆ. ಅದಕ್ಕೆ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಇನ್ನೊಂದ್ಸಾರಿ ನೋಡಿ, ಇಟ್ ಈಸ್ ದ ಮನಿ ದ ಗೌರ್ಮೆಂಟ್ ಚೂಸಸ್ ನಾಟ್ ಟು ಕಲೆಕ್ಟ್ ಇನ್ ಆರ್ಡರ್ ಟು ಹೆಲ್ಪ್ ಅ ಸ್ಪೆಸಿಫಿಕ್ ಗ್ರೂಪ್. ಈ ಒಂದು ಸೆಕ್ಟರ್ಗೆ, ಈ ಒಂದು ಗ್ರೂಪಿಗೆ ಹೆಲ್ಪ್ ಮಾಡೋಣ, ಪಾಪ ಇವರು ಬೆಳೀಲಿ ಸ್ವಲ್ಪ ದಿನ, ಅದಾದಮೇಲೆ ಒಂದು ಒಳ್ಳೆ ಹಂತಕ್ಕೆ ಹೋದ್ಮೇಲೆ ಅವರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡೋಣ ಅನ್ನೋ ರೀತಿ. ಅಥವಾ ದ ರೆವೆನ್ಯೂ ಲಾಸ್ಟ್ ಬೈ ದಿ ಗೌರ್ಮೆಂಟ್ ಡ್ಯೂ ಟು ಸ್ಪೆಸಿಫಿಕ್ ಟ್ಯಾಕ್ಸ್ ಪ್ರೊವಿಷನ್. ಒಂದು ಸರ್ಕಾರನೇ ಹೇಳುತ್ತೆ ಏನಂತ, ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಬೇಡ, ಅವರಿಗೆ ಸ್ವಲ್ಪ ದಿನ ಟ್ಯಾಕ್ಸ್ ಹಾಲಿಡೇ ಅಂತ. ಇನ್ನು ಕೆಲವೊಂದು ಸಾರಿ ಸರ್ಕಾರದ ಪ್ರೊವಿಷನ್ಗಳಿರುತ್ತೆ, ಎಕ್ಸೆಂಪ್ಷನ್ಗಳು, ಡಿಡಕ್ಷನ್ಸು, ಕ್ರೆಡಿಟು, ಡೆಫರಲ್ಸು, ಈ ಥರ ಬೇರೆ ಬೇರೆ ಇದೆ ಸರ್ಕಾರದ್ದು. ಅದರಿಂದಾಗಿ ಸರ್ಕಾರಕ್ಕೆ ಟ್ಯಾಕ್ಸು ಜಾಸ್ತಿ ಬರೋದಿಲ್ಲ ಅಲ್ವಾ? ಡೆಟ್ ಡಿವಿಯೇಟ್ ಫ್ರಮ್ ದಿ ನಾರ್ಮಲ್ ಟ್ಯಾಕ್ಸ್ ಕೋಡ್. ಇದೆಲ್ಲವನ್ನು ಯೂಸ್ ಮಾಡಿಕೊಂಡು ಟ್ಯಾಕ್ಸನ್ನು ಕಂಪ್ಲೀಟಾಗಿ ಜನರು ತುಂಬೋದಿಲ್ಲ. ಇಂಥ ಒಂದು ದಾರಿಗಳಿದೆ, ಲೀಗಲ್ ಆದಂಥ ದಾರಿಗಳೇ ಇದೆ. ಅದರಿಂದಾಗಿ ಸರ್ಕಾರಕ್ಕೆ ರೆವೆನ್ಯೂ ಲಾಸ್ಟ್ ಆಗುತ್ತೆ, ರೆವೆನ್ಯೂ ಬರೋದಿಲ್ಲ. ಉದಾಹರಣೆಗೆ, ಇಫ್ ದ ಗೌರ್ಮೆಂಟ್ ಗಿವ್ಸ್ ಅ ಟ್ಯಾಕ್ಸ್ ಹಾಲಿಡೇ ಟು ಅ ಸ್ಟಾರ್ಟಪ್ or a tax reduction for your home loan, that money is spent by the government because it was supposed to come in but didn't ಅಲ್ವಾ? ಒಂದು ಸ್ಟಾರ್ಟಪ್ಪನ್ನು ಓಪನ್ ಮಾಡ್ತಾ ಇದ್ದಾರೆ ಒಬ್ಬರು. ಸ್ಟಾರ್ಟಪ್ಪಿಗೆ ಮುಖ್ಯವಾಗಿ ಅದು ಬೆಳಿಬೇಕು ಅಂತಂದರೆ ಸ್ವಲ್ಪ ದಿನ ಅವ್ರಿಗೆ ಬೆಳಿಲಿಕ್ಕೆ ಅವಕಾಶ ಕೊಡೋಣ, ಈಗಲೇ ಜಾಸ್ತಿ ಹಣವನ್ನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು ಬೇಡ ಅಂತ ಕೆಲವು ವರ್ಷ ಟ್ಯಾಕ್ಸ್ ಹಾಲಿಡೇ ಅಂತ ಕೊಡ್ತಾರೆ ಇಟ್ಕೊಳ್ಳಿ. ಆವಾಗ ಸರ್ಕಾರಕ್ಕೆ ಆ್ಯಕ್ಚುಲಿ ಬರಬೇಕಿತ್ತು ಆ ಟ್ಯಾಕ್ಸು, ಸರ್ಕಾರನೇ ಡಿಸೈಡ್ ಮಾಡಿದೆ ಈಗ ಬೇಡ ಅಂತ. ಒಂದು ಉದಾಹರಣೆ. ಅಥವಾ ನೀವೇ ಒಂದು ಹೋಮ್ ಲೋನ್ ತೆಗೆದುಕೊಂಡ್ರಿ, ಅದ್ರ ಮೇಲೆ ಟ್ಯಾಕ್ಸ್ ಡಿಡಕ್ಷನ್ ಇಟ್ಟಿರಬಹುದು. ಸರ್ಕಾರಕ್ಕೆ ಆ್ಯಕ್ಚುಲಿ ಬರಬೇಕಿತ್ತು ಅದು, ಇಟ್ ವಾಸ್ ಸಪೋಸ್ ಟು ಕಮ್ ಇನ್ ಅಲ್ವಾ? ಅದು ಬರಬೇಕಿತ್ತು ಬಟ್ ಡಿಂಟ್, ಬರಲಿಲ್ಲ ಅದು. ಹಾಗಾಗಿ ರೆವೆನ್ಯೂ ಫಾರ್ಗಾನ್ ಅಂತ ಕರೀತಾರೆ. ಬರಬೇಕಾದಂಥ ರೆವೆನ್ಯೂ ಬರ್ತಾ ಇಲ್ಲ, ಹೋಯ್ತು ಅದು. ಆ್ಯಂಡ್ ಇಸ್ ಲಿಸ್ಟೆಡ್ ಇನ್ ಅ ಸಪರೇಟ್ ಡಾಕ್ಯುಮೆಂಟ್ ಡ್ಯೂರಿಂಗ್ ದಿ ಬಜೆಟ್. ಬಜೆಟ್ನಲ್ಲಿ ರೆವೆನ್ಯೂ ಫಾರ್ಗಾನನ್ನು ಸಪರೇಟ್ ಡಾಕ್ಯುಮೆಂಟಲ್ಲಿ ಇಟ್ಟಿರ್ತಾರೆ. ಇದು ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಥವಾ ರೆವೆನ್ಯೂ ಫಾರ್ಗಾನ್. ಗೊತ್ತಾಗಿದೆ ಅಲ್ವಾ? ಏನು ಹಾಗಂತಂದರೆ, ಇಟ್ ಇಸ್ ದ ಮನಿ ದ ಗೌರ್ಮೆಂಟ್ ಚೂಸಸ್ ನಾಟ್ ಟು ಕಲೆಕ್ಟ್ ಇನ್ ಆರ್ಡರ್ ಟು ಹೆಲ್ಪ್ ಸ್ಪೆಸಿಫಿಕ್ ಗ್ರೂಪಿಗೆ, ಸೆಕ್ಟರ್ಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಗೌರ್ಮೆಂಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇಲ್ಲ. ಅಥವಾ ರೆವೆನ್ಯೂ ಲಾಸ್ ಬೈ ದಿ ಗೌರ್ಮೆಂಟ್ ಡ್ಯೂ ಟು ಸ್ಪೆಷಲ್ ಟ್ಯಾಕ್ಸ್ ಪ್ರೊವಿಷನ್ಸ್. ಕೆಲವೊಂದು ಟ್ಯಾಕ್ಸ್ ಪ್ರೊವಿಷನ್ಗಳಿಂದ ಗೌರ್ಮೆಂಟಿಗೆ ಬರಬೇಕಾದಂತಹ ರೆವೆನ್ಯೂ ಬರ್ತಾ ಇಲ್ಲ. ಸಾರಿ, ಅದಕ್ಕೆ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಥವಾ ರೆವೆನ್ಯೂ ಫಾರ್ಗಾನ್ ಅಂತ ಕರೀತೇವೆ. ನೆಕ್ಸ್ಟು ಲಾಫರ್ ಕರ್ವ್ ಸಿಚುವೇಶನ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಒಂದು ಕಡೆ ಜಾಬ್ ಮಾಡ್ತಿರ್ತೀರಿ. ಜಾಬ್ ಮಾಡಿದ್ಮೇಲೆ ಸರ್ವಿಸು, ಗೂಡ್ಸು, ಅದು ಇದು ಟ್ರಾನ್ಸಾಕ್ಷನ್ನು ತುಂಬ ಆಗ್ತಾ ಇರುತ್ತೆ. ಸರ್ಕಾರಕ್ಕೆ ದೊಡ್ಡ ಮನಸ್ಸು ಬಂದು ಟ್ಯಾಕ್ಸ್ ಹಾಕೋದೇ ಬೇಡ ಡಿಸೈಡ್ ಮಾಡಿಬಿಟ್ರೆ, ಇಫ್ ದ ಗೌರ್ಮೆಂಟ್ ಟ್ಯಾಕ್ಸಸ್ ಯು ಅಟ್ 0 ಅಲ್ವಾ, ಏನು ನಿಮ್ಮನ್ನು ತೆಗೆದುಕೊಳ್ಳೋದೇ ಇಲ್ಲ, 0% ಟ್ಯಾಕ್ಸ್ ಅಂತ ಹೇಳಿಬಿಟ್ರೆ ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬರಬೇಕು? ದೇ ಗೆಟ್ 0. ಅದೇ ಸರ್ಕಾರ ಇಲ್ಲ 100% ಟ್ಯಾಕ್ಸ್ ಬೇಕು ನಮಗೆ, ನೀವು ಎಷ್ಟು ಗಳಿಸ್ತೀರೋ ಅದೆಲ್ಲ ನಮ್ಗೆ ಟ್ಯಾಕ್ಸೇ ಕೊಡಿ. ಇಫ್ ದೇ ಟ್ಯಾಕ್ಸ್ ಯು ಅಟ್ 100%, ಯು ವಿಲ್ ಸ್ಟಾಪ್ ವರ್ಕಿಂಗ್ ಅಲ್ವಾ? ಅಂದರೆ ನಿಮಗೆ 10,000 ರೂಪಾಯಿ ಅಥವಾ 1,00,000 ಸಂಬಳ ಬರ್ತಾ ಇದೆ ಅಂತಂದರೆ 100% ಟ್ಯಾಕ್ಸ್ ಅಂತಂದರೆ ಏನು? ಎಲ್ಲವನ್ನೂ ಸರ್ಕಾರಕ್ಕೆ ಕೊಡಬೇಕು. ಟ್ಯಾಕ್ಸ್ ಬೇರೆ, ಸ್ಯಾಲ್ರಿ ಬೇರೆ ಅಂತಲೇ ಇಲ್ಲ, ಬಂದಿರೋ ಸ್ಯಾಲ್ರಿ ಇಲ್ಲ, ಟ್ಯಾಕ್ಸೇ. 0 ಇದ್ದರೆ ಸರ್ಕಾರಕ್ಕೆ ಆದಾಯ ಇಲ್ಲ, 100% ಟ್ಯಾಕ್ಸ್ ಇದ್ದರೆ ನಿಮಗೆ ಆದಾಯ ಇಲ್ಲ. ನೀವು ಯಾಕೆ ಕೆಲಸಕ್ಕೆ ಹೋಗ್ತೀರಿ ಆವಾಗ ಅಲ್ವಾ? ವೈ ವರ್ಕ್ ಫಾರ್ ಫ್ರೀಯಾಗಿ ಯಾಕೆ ಕೆಲಸ ಮಾಡಬೇಕು? ಎಲ್ಲ ಹಣ ಅವರಿಗೆ ಕೊಡಬೇಕು ಅಂತಂದರೆ. ಸೊ ದೆ ಸ್ಟಿಲ್ ಗೆಟ್ 0% ಟ್ಯಾಕ್ಸ್ ಇದ್ದರೆ ಸರ್ಕಾರಕ್ಕೆ ಹಣ ಬರೋದಿಲ್ಲ, 100% ಟ್ಯಾಕ್ಸ್ ಇದ್ದರೆ ನಮಗೆ ಹಣ ಬರೋದಿಲ್ಲ. ಹಾಗಾಗಿ ಈ ಥರ 0-100ಗಿಂತ ಮಿಡ್ಲಲ್ಲಿ ಒಂದು ವ್ಯಾಲ್ಯೂ ಇದೆ, ಆಪ್ಟಿಮಲ್ ಟ್ಯಾಕ್ಸ್ ರೇಟ್ ಅಂತ. ಆ ಆಪ್ಟಿಮಲ್ ಟ್ಯಾಕ್ಸ್ ರೇಟನ್ನು ಅಬ್ಸರ್ವ್ ಮಾಡಿದರೆ, ಅದನ್ನು ನಾವು ಫಾಲೋ ಮಾಡಿದರೆ ರೆವೆನ್ಯೂ ಜಾಸ್ತಿ ಆಗುತ್ತೆ, ಸರ್ಕಾರಕ್ಕೂ ಹಣ ಬರುತ್ತೆ, ನಮಗೂ ಹಣ ಉಳಿಯುತ್ತೆ. ಲಾಜಿಕ್ ಅರ್ಥ ಆಗ್ತಾ ಇದೆಯಾ? ಇಫ್ ದ ಟ್ಯಾಕ್ಸ್ ರೇಟ್ಸ್ ಆರ್ ಟೂ ಹೈ, ಪೀಪಲ್ ಸ್ಟಾರ್ಟ್ ಇವೇಡಿಂಗ್ ಟ್ಯಾಕ್ಸಸ್ ಆರ್ ಸ್ಟಾಪ್ ವರ್ಕಿಂಗ್ ಹಾರ್ಡ್. ಟ್ಯಾಕ್ಸ್ ರೇಟ್ ತುಂಬ ಇದೆ ಅಂತಂದರೆ ಟ್ಯಾಕ್ಸ್ ಇವೇಷನ್, ಟ್ಯಾಕ್ಸ್ ತುಂಬಲಿಕ್ಕೆ ಹೋಗೋದೇ ಇಲ್ಲ, ಬೇರೆ ಬೇರೆ ಕಳೆದಾರಿ ಹಿಡಿತಾರೆ. ಅಥವಾ ಹಾರ್ಡ್ ವರ್ಕ್ ಮಾಡೋದೇ ಇಲ್ಲ. ಯಾಕೆ ಹಾರ್ಡ್ ವರ್ಕ್ ಮಾಡಬೇಕು? ಬಂದಿರೋ ಹಣ ಎಲ್ಲ ಸರ್ಕಾರಕ್ಕೆ ಕೊಡಬೇಕು ಅಂತಂದರೆ ಅಂತ ಪ್ರಶ್ನೆ ಮಾಡ್ತಾರೆ. ಇಫ್ ದ ಗೌರ್ಮೆಂಟ್ ಕಟ್ಸ್ ಟ್ಯಾಕ್ಸಸ್ ಇನ್ ಸಚ್ ಅ ಸಿಚುವೇಶನ್,
their total collection might actually increase because more people will pay honestly. ಆದರೆ ಸರ್ಕಾರ ಒಂದು ವೇಳೆ ಟ್ಯಾಕ್ಸನ್ನು ಸ್ವಲ್ಪ ಕಟ್ ಮಾಡಿ ಒಂದು ಲಿಮಿಟಲ್ಲಿ ಇಟ್ಕೊಂಡ್ರೆ ಟೋಟಲ್ ಕಲೆಕ್ಷನ್ ಜಾಸ್ತಿ ಆಗ್ಬೋದಲ್ವಾ? ಅರ್ಥ ಆಗ್ತಾ ಇದೆಯಾ? ನಾನು ಇನ್ನೊಂದ್ಸರಿ ಹೇಳ್ತೇನೆ ಬೇಕಿದ್ರೆ. ಒಬ್ಬರಿಗೆ 1,00,000 ಸ್ಯಾಲ್ರಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. 1,00,000 ಸ್ಯಾಲ್ರಿಯಲ್ಲಿ ಗೌರ್ಮೆಂಟು ಕಂಪ್ಲೀಟ್ 1,00,000 ನಮಗೆ ಕೊಡಿ ಅಂತ ಹೇಳಿದ್ರೆ ಇವ್ರು ವರ್ಕ್ ಮಾಡೋದೇ ಇಲ್ಲ. ಯಾಕೆ ವರ್ಕ್ ಮಾಡೋದಿಲ್ಲ? ಬಂದಿರೋ ಹಣ ಎಲ್ಲ ಗೌರ್ಮೆಂಟಿಗೆ ಕೊಡಬೇಕು. ಅದೇ ಸರ್ಕಾರ 0 ರೂಪಿ ಅಥವಾ 0% ಟ್ಯಾಕ್ಸ್ ಅಂತ ಹೇಳಿದ್ರೆ ಗೌರ್ಮೆಂಟಿಗೆ ಯಾವುದೇ ಆದಾಯ ಇಲ್ಲ. ಗೌರ್ಮೆಂಟು ಆಮೇಲೆ ದೀಪಾವಳಿ ಹಬ್ಬವನ್ನು ಆಚರಿಸಬೇಕಾಗುತ್ತೆ. ಹಾಗಾಗಿ ಗೌರ್ಮೆಂಟಿಗೆ ಯಾವುದೇ ಟ್ಯಾಕ್ಸ್ ಅಂದರೆ ರೆವೆನ್ಯೂ ಇರೋದಿಲ್ಲ. ಇದರ ಬದಲು ಕಂಪ್ಲೀಟ್ 100% ಬೇಡ, 0% ಬೇಡ, ಒಂದು 20% ಅಥವಾ ಒಂದು 12% ಅಥವಾ ಒಂದು 5-10% ಇಷ್ಟಿಟ್ಟರೆ ಜನರಿಗೂ ಸಹ ಓಹೋ ಓಕೆ ಪರವಾಗಿಲ್ಲ ಇಷ್ಟಲ್ವಾ ಅಂತ ಅವರು ಹೆಚ್ಚು ಜನ ಟ್ಯಾಕ್ಸನ್ನು ಪೇ ಮಾಡಬಹುದು. ಕಲೆಕ್ಟಿವ್ಲಿ ಇದರಿಂದ ಜಾಸ್ತಿ ಹಣ ಬಂದಾಗಾಯ್ತಲ್ವಾ? ಇಲ್ಲಿ 100% ಟ್ಯಾಕ್ಸ್ ಇಟ್ಟರೆ ಒಬ್ಬರೋ ಇಬ್ಬರೋ ಪೇ ಮಾಡಬಹುದು. ಯಾರು ಪೇ ಮಾಡ್ತಾರೆ ಅದರಲ್ಲೂ ಅಲ್ವಾ? ಆ ಥರ ಯಾರು ಪೇ ಮಾಡಲ್ಲ. ಆದರೆ 10% 20% ಒಳಗಡೆ ಇಟ್ಟರೆ ತುಂಬ ಜನ ಪೇ ಮಾಡ್ತಾರೆ. ಕಲೆಕ್ಟಿವ್ಲಿ ಅದು ಲಾರ್ಜ್ ವ್ಯಾಲ್ಯೂ ಆಗುತ್ತೆ. ಆವಾಗ ಆ್ಯಕ್ಚುಲಿ ಗೌರ್ಮೆಂಟಿನ ಒಂದು ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ, ಟೋಟಲ್ ಕಲೆಕ್ಷನ್ನು ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಜಾಸ್ತಿ ಜನ ಆನೆಸ್ಟ್ ಆಗಿ ಪೇ ಮಾಡ್ಲಿಕ್ಕೆ ಮುಂದಾಗ್ತಾರೆ. ತುಂಬ ಜಾಸ್ತಿ ಮಾಡಿಬಿಟ್ರೆ ಟ್ಯಾಕ್ಸ್ ಇವೇಷನ್ ಆಗಿಬಿಡುತ್ತೆ. ಈ ಕರ್ವ್ ನೋಡಿ, ಅದಕ್ಕೆ ಸ್ವಲ್ಪ ಬ್ಲರ್ ಆಗಿರ್ಬೋದು ನೋಡಿ. ಲಾಫರ್ ಕರ್ವ್ ಅಂತಂದರೆ ಕೆಳಗಡೆ ಇರೋದು ಟ್ಯಾಕ್ಸ್ ರೇಟು, ಈ ಕಡೆ ಟ್ಯಾಕ್ಸ್ ರೆವೆನ್ಯೂ. 0% ಇತ್ತು. ಟ್ಯಾಕ್ಸ್ ರೇಟ್ 0% ಇದ್ದಾಗ ಈ ಕಡೆ ರೆವೆನ್ಯೂ 0 ಇದ್ಬಿಟ್ಟಿದೆ ನೋಡಿ. ಈ ವ್ಯಾಲ್ಯೂ ನೋಡಿ, ಇದು ಸರ್ಕಾರಕ್ಕೆ ಬರೋದು 0 ಆಗಿಬಿಟ್ಟಿದೆ. 100%ಅಲ್ಲಿ ಟ್ಯಾಕ್ಸ್ ರೇಟಲ್ಲಿ ಏನು ಅಲ್ಲೂ ಸಹ 0 ಆಗಿಬಿಡುತ್ತೆ ನೋಡಿ. ಈ ಕಡೆ ಇರೋದು ಮತ್ತು ಈ ಕಡೆ ಇರೋದು ಮಿಡ್ಲಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ಮ್ಯಾಕ್ಸಿಮೈಸಿಂಗ್ ಪಾಯಿಂಟ್. ಇದು ಇಂಪಾರ್ಟೆಂಟ್. ಈ ಪಾಯಿಂಟಲ್ಲಿ ಒಳ್ಳೆ ರೆವೆನ್ಯೂ ಸರ್ಕಾರಕ್ಕೂ ಬರುತ್ತೆ, ನಮಗೂ ಉಳಿಯುತ್ತೆ. ಅಂತಂದರೆ ಇದು ಫಿಕ್ಸ್ ಪಾಯಿಂಟ್ ಅಲ್ಲ. ಇದನ್ನು ಎಕನಾಮಿಸ್ಟ್ಗಳು ಬದಲಾಯಿಸ್ತಾ ಇರ್ತಾರೆ ಆಯಾ ಸಿಚುವೇಶನ್ ನೋಡಿಕೊಂಡು. ಹಾಗಾಗಿ ಆ ಒಂದು ಕರ್ವನ್ನು ನೆನಪಿಟ್ಕೊಳ್ಳಿ, ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ. ಅದು ಆಪ್ಟಿಮಲ್ ಟ್ಯಾಕ್ಸ್ ರೇಟಿಗೆ ಸಂಬಂಧಪಟ್ಟಿರೋದು, ಲಾಫರ್ ಕರ್ವ್. ಓಕೆನಾ? ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಎಸ್, ಆಪ್ಟಿಮಲ್ ಟ್ಯಾಕ್ಸ್ ರೇಟ್ ದಟ್ ಮ್ಯಾಕ್ಸಿಮೈಸಸ್ ರೆವೆನ್ಯೂ. ಈ ಟ್ಯಾಕ್ಸ್ ರೇಟಿಂದ ರೆವೆನ್ಯೂ ಜಾಸ್ತಿ ಆಗುತ್ತೆ ಅಂತ ಟ್ಯಾಕ್ಸ್ ರೇಟನ್ನು ಸಿಂಬಲೈಸ್ ಮಾಡೋದು, ಶೋ ಮಾಡೋದು ಲಾಫರ್ ಕರ್ವ್. MCQ ನೋಡಿ, ಇನ್ ದ ಕಾಂಟೆಕ್ಸ್ಟ್ ಆಫ್ ದಿ ಇಂಡಿಯನ್ ಬಜೆಟ್ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ರೆಫರ್ಸ್ ಟು. ಹೇಳಿ, ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತಂದರೆ ಕಾಸ್ಟ್ ಆಫ್ ಕಲೆಕ್ಟಿಂಗ್ ಟ್ಯಾಕ್ಸಸ್ ಲೈಕ್ GST, ಇನ್ಕಮ್ ಟ್ಯಾಕ್ಸ್, ಟೋಟಲ್ ಅಮೌಂಟ್ ಆಫ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ದಿ ಗೌರ್ಮೆಂಟ್ ಇನ್ ಅ ಇಯರ್, revenue opportunity lost due to tax exemption, deduction and rebates, the money spent by the Ministry of Finance on its employees. Easy, just ಕೇಳಿರೋದು. ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತಂದರೆ ಎಸ್, ಸಿ ಆನ್ಸರ್. ಹಿಡನ್ ಸಬ್ಸಿಡಿ ಥರ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರ ಬದಲು ಗಿವಿಂಗ್ ಇಟ್ ಬ್ಯಾಕ್. ನೀವು ಪೇ ಮಾಡೋದೇ ಬೇಡ ಅನ್ನೋ ರೀತಿ. ರೆವೆನ್ಯೂ ಫಾರ್ಗೋನ್ ಅಂತ ಸಹ ಕರಿತೇವೆ. Yes, correct. C answer. Next, according to the Laffer curve, the government is currently at a very high tax rate. A tax cut will most likely. Laffer curve ಪ್ರಕಾರ ಈಗ ಗೌರ್ಮೆಂಟ್ ಕರೆಂಟ್ಲಿ ಎಟ್ ಅ ವೆರಿ ಹೈ ಟ್ಯಾಕ್ಸ್ ರೇಟ್. ಸರ್ಕಾರದ ಟ್ಯಾಕ್ಸ್ ರೇಟ್ ತುಂಬ ಹೈ ಇದೆ. ಈಗ ಟ್ಯಾಕ್ಸ್ ಕಟ್ ಮಾಡಿದರೆ ಇದರಿಂದ ಏನಾಗಬಹುದು? ಆಲ್ವೇಸ್ ಲೀಡ್ ಟು ಡಿಕ್ರೀಸ್ ಇನ್ ಟೋಟಲ್ ಟ್ಯಾಕ್ಸ್ ರೆವೆನ್ಯೂ, ಲೀಡ್ ಟು ಅನ್ ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೆವೆನ್ಯೂ, ಹ್ಯಾವ್ ನೋ ಎಫೆಕ್ಟ್ ಆನ್ ದಿ ಬಜೆಟ್ ಡೆಫಿಸಿಟ್, ಲೀಡ್ ಟು ಇಮಿಡಿಯೇಟ್ ಹೈಪರ್ ಇನ್ಫ್ಲೇಷನ್. ಏನಾಗಬಹುದು? ಥಿಂಕ್ ಮಾಡಿ. ಲಾಫರ್ ಕರ್ವ್ ಯಾವುದ್ರ ಬಗ್ಗೆ ಇರೋದು? ಕರ್ವನ್ನು ನೆನಪು ಮಾಡ್ಕೊಳ್ಳಿ. ಈಗೇನು ಮಾಡ್ತಾ ಇದ್ದಾರೆ? ಗೌರ್ಮೆಂಟ್ ಇಸ್ ಕರೆಕ್ಟ್ಲಿ ಹೈ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ಕಟ್ ಮಾಡಿದರೆ ಏನಾಗ್ಬೋದು? ಆಲ್ವೇಸ್ ಅಂತ ಬಂದಿದೆ ಮೊದಲನೇದು. ಟ್ಯಾಕ್ಸ್ ಕಟ್ ಮಾಡಿದರೆ ಜನರು ಹೆಚ್ಚು ಹಣವನ್ನು ಪೇ ಮಾಡಲಿಕ್ಕೆ, ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ಮುಂದಾಗಬಹುದು. ಆನ್ಸರ್ ಬಿ, ಲೀಡ್ ಟು ಅನ್ ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೆವೆನ್ಯೂ ಬೈ ಎನ್ಕರೇಜಿಂಗ್ ಮೋರ್ ಎಕನಾಮಿಕ್ ಆಕ್ಟಿವಿಟಿ ಆ್ಯಂಡ್ ಕಂಪ್ಲೈನ್ಸ್. 100 ಇದ್ದರೂ ಯಾರೂ ಮುಂದೆ ಬರೋದಿಲ್ಲ, 0 ಇದ್ದರೆ ಸರ್ಕಾರಕ್ಕೇನು ಸಿಗೋದೇ ಇಲ್ಲ.
100 ಇರೋದು ತುಂಬ ಹೈ ಇರೋದನ್ನು ಕಟ್ ಮಾಡಿದ್ದಾರೆ. ಕಟ್ ಮಾಡಿದಾಗ ಅನಿಸ್ತಾ ಇದೆ ಜನರಿಗೆ ಪರವಾಗಿಲ್ಲ ಇಷ್ಟನ್ನು ನಾವು ಪೇ ಮಾಡ್ಬೋದು. ಸೊ ಎನ್ಕರೇಜ್ ಮಾಡ್ತಾ ಇದ್ದಾರೆ ಜನರನ್ನು, ಟ್ಯಾಕ್ಸ್ ರೆವೆನ್ಯೂ ಜಾಸ್ತಿ ಆಗುತ್ತೆ ಅಲ್ವಾ, ಅದು ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಲೀಡ್ ಟು ಆನ್ ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೆವೆನ್ಯೂ. ನೆಕ್ಸ್ಟ್ ಬರೋದು ಟ್ವಿನ್ ಡೆಫಿಸಿಟ್ ಪ್ರಾಬ್ಲಮ್ ಅಂತ. ಟ್ವಿನ್ ಡೆಫಿಸಿಟ್ ಪ್ರಾಬ್ಲಮ್, ಟ್ವಿನ್ ಅಂದರೆ ಎರಡು ಮುಖ್ಯವಾಗಿ ಡೆಫಿಸಿಟ್ಗಳು. ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್ ಅಂತಂದ್ರೆ ಏನು? ಗೌರ್ಮೆಂಟ್ ಇಸ್ ಸ್ಪೆಂಡಿಂಗ್ ಮೋರ್ ದೆನ್ ಇಟ್ ಅರ್ನ್ಸ್ ಇಂಟರ್ನಲಿ. ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಅರ್ನಿಂಗ್ ಕಡಿಮೆ ಆಗ್ತಾ ಇದೆ, ಅದು ಫಿಸಿಕಲ್ ಡೆಫಿಸಿಟ್. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದರೆ ಕಂಟ್ರಿ ಇಸ್ ಬೈಯಿಂಗ್ ಮೋರ್ ಫ್ರಮ್ ಅಬ್ರಾಡ್ ದೆನ್ ಇಟ್ ಇಸ್ ಸೆಲ್ಲಿಂಗ್. ನಾವು ಬೇರೆ ದೇಶದಿಂದ ಖರೀದಿ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ನಾವು ಅವ್ರಿಗೆ ಸೆಲ್ ಮಾಡೋದಕ್ಕಿಂತ, ಅದು ಕರೆಂಟ್ ಅಕೌಂಟ್ ಡೆಫಿಸಿಟ್. ಎರಡೂ ಆಗಿಬಿಟ್ರೆ, ಇಫ್ ದ ಗೌರ್ಮೆಂಟ್ ಹ್ಯಾಸ್ ಹೈ ಫಿಸಿಕಲ್ ಡೆಫಿಸಿಟ್ ಇಟ್ ಮೈಟ್ ಬಾರೋ ಫ್ರಮ್ ಅಬ್ರಾಡ್ ಆರ್ ಕಾಸ್ ಹೈ ಇನ್ಫ್ಲೇಷನ್ ಎಟ್ ಹೋಮ್ ಅಲ್ವಾ. ಹೈ ಫಿಸಿಕಲ್ ಡೆಫಿಸಿಟ್ ಇದೆ ಅಂತ ಇಟ್ಕೊಳ್ಳಿ, ಅದರ ಅರ್ಥ ಏನು? ಸ್ಪೆಂಡಿಂಗ್ ಜಾಸ್ತಿ ಇದೆ. ಆವಾಗ ಏನು ಮಾಡಬಹುದು? ಅಬ್ರಾಡಿಂದ ಬಾರೋ ಮಾಡಬಹುದು, ಅಥವಾ ನಮ್ಮ ದೇಶದ ಒಳಗಡೆನೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಹೀಗಾದಾಗ ಏನಾಗುತ್ತೆ? ದಿಸ್ ಮೇಕ್ಸ್ ಅವರ್ ಎಕ್ಸ್ಪೋರ್ಟ್ಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಂಪೋರ್ಟ್ಸ್ ಚೀಪರ್. ಈಗಲೂ ಸಹ ಇದರಿಂದ ಏನಾಗ್ಬಿಡುತ್ತೆ? ನಮ್ಮ ಎಕ್ಸ್ಪೋರ್ಟ್ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ, ಇಂಪೋರ್ಟ್ ಚೀಪರ್ ಆಗಿಬಿಡುತ್ತೆ. ನಾವು ಇನ್ನಷ್ಟು ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆವಾಗ ವಿಚ್ ದೆನ್ ಇನ್ಕ್ರೀಸಸ್ ದಿ ಕರೆಂಟ್ ಅಕೌಂಟ್ ಡೆಫಿಸಿಟ್. ಅರ್ಥ ಆಗ್ತಾ ಇದೆಯಾ? ಮೊದಲನೇ ಸಿಚುವೇಶನ್ ಏನು? ಫಿಸಿಕಲ್ ಡೆಫಿಸಿಟ್. ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗಿಬಿಟ್ಟಿದೆ, ಹೈ ಇನ್ಫ್ಲೇಷನ್ ಇದೆ, ಹೈ ಇನ್ಫ್ಲೇಷನ್ಗೆ ಕಾರಣ ಆಗಿಬಿಟ್ಟಿದೆ. ದಿಸ್ ಮೇಕ್ಸ್ ಅವರ್ ಎಕ್ಸ್ಪೋರ್ಟ್ ಎಕ್ಸ್ಪೆನ್ಸಿವ್. ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ರೆ ನೋಡಿದ್ದೀವಲ್ವಾ, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದು ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ, ಆ ಕಡೆಯಿಂದ ಇಂಪೋರ್ಟ್ ಮಾಡೋದು ಚೀಪ್ ಆಗಿಬಿಡುತ್ತೆ. ಇಂಪೋರ್ಟ್ ಚೀಪ್ ಆಗಿಬಿಟ್ರೆ ಜಾಸ್ತಿ ಇಂಪೋರ್ಟ್ ಆಗ್ತಾ ಹೋಗುತ್ತೆ. ಇಂಪೋರ್ಟ್ ಜಾಸ್ತಿ ಆಗಿ ಎಕ್ಸ್ಪೋರ್ಟ್ ಕಡಿಮೆ ಆದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಈ ಕಡೆ ಫಿಸಿಕಲ್ ಡೆಫಿಸಿಟ್ಟು ಹೈ ಇದೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ಟು ಹೈ ಇದೆ. ಗೌರ್ಮೆಂಟ್ ಸ್ಪೆಂಡಿಂಗ್ ಮಾಡೋದು ಹೈ ಇದೆ, ಬೇರೆ ದೇಶದಿಂದ ತರಿಸ್ಕೊಳ್ತಾ ಇರೋದು ಹೈ ಇದೆ. ಇಫ್ ಬೋತ್ ಆರ್ ಹೈ, ಕಂಟ್ರಿ ಈಸ್ ಅಟ್ ಹೈ ರಿಸ್ಕ್ ಆಫ್ ಕರೆನ್ಸಿ ಕ್ರೈಸಿಸ್. ಎರಡು ಹೈ ಇದ್ದಾಗ ಏನಾಗ್ಬಿಡುತ್ತೆ? ಕಂಟ್ರಿ ಕರೆನ್ಸಿ ಕ್ರೈಸಿಸ್ಗೆ ದಾರಿ ಮಾಡಿಕೊಟ್ಟ ಹಾಗೆ ನಾವು. ಕಂಟ್ರಿ ಈಸ್ ಅಟ್ ಹೈ ರಿಸ್ಕ್ ಆಫ್ ಕರೆನ್ಸಿ ಕ್ರೈಸಿಸ್. ಅದು ನಮ್ಮ ರೂಪಾಯಿ ಮೌಲ್ಯ ಇರಬಹುದು, ವ್ಯಾಲ್ಯೂ ಇರಬಹುದು, ಅದು ಬಿದ್ದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ವಿನ್ ಡೆಫಿಸಿಟ್ ಅಂತಂದ್ರೆ ಯಾವ್ಯಾವ ಡೆಫಿಸಿಟ್ಟು? ಫಿಸಿಕಲ್ ಡೆಫಿಸಿಟ್ ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟ್. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಟ್ವಿನ್ ಡೆಫಿಸಿಟ್ ಫೆನಾಮಿನಾ? ಯಾವ್ದು ಹೇಳಿ? ಹೈ ಇನ್ಫ್ಲೇಷನ್ ಆ್ಯಂಡ್ ಹೈ ಅನ್ಎಂಪ್ಲಾಯ್ಮೆಂಟಾ? ಹೈ ಫಿಸಿಕಲ್ ಡೆಫಿಸಿಟ್ ಆ್ಯಂಡ್ ಹೈ ಕರೆಂಟ್ ಅಕೌಂಟ್ ಡೆಫಿಸಿಟ್? ಹೈ ರೆವೆನ್ಯೂ ಡೆಫಿಸಿಟ್, ಹೈ ಪ್ರೈಮರಿ ಡೆಫಿಸಿಟ್, ಹೈ ಎಕ್ಸ್ಪೋರ್ಟ್ ಗ್ರೋತ್ ಆ್ಯಂಡ್ ಹೈ ಇಂಪೋರ್ಟ್ ಗ್ರೋತ್? ಯಾವುದು ಹೇಳಿ? ಗೊತ್ತಿದೆ, ಜಸ್ಟ್ ಕೇಳಿದಿರಿ. ಬಿ, ಹೈ ಫಿಸಿಕಲ್ ಡೆಫಿಸಿಟ್ ಮತ್ತು ಹೈ ಕರೆಂಟ್ ಅಕೌಂಟ್ ಡೆಫಿಸಿಟ್. ನೆಕ್ಸ್ಟ್, ವೈ is a high fiscal deficit considered a potential cause for high current account deficit? ಹೈ ಫಿಸಿಕಲ್ ಡೆಫಿಸಿಟ್ ಇರೋದ್ರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೈ ಹೇಗೆ ಆಗಬಹುದು? ಅದು ಹೇಗೆ ಒಂದು ಪೊಟೆನ್ಷಿಯಲ್ ಕಾಸ್ ಆಗಬಹುದು? ಆಪ್ಷನ್ ಎ, ಲೀಡ್ಸ್ ಟು ಅನ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಸೇವಿಂಗ್ಸ್. ಇಟ್ ಕ್ಯಾನ್ ಲೀಡ್ ಟು ಹೈಯರ್ ಡೊಮೆಸ್ಟಿಕ್ ಡಿಮ್ಯಾಂಡ್ ವಿಚ್ ಇಸ್ ಮೆಟ್ ಥ್ರೂ ಇನ್ಕ್ರೀಸ್ ಇಟ್ ಇಂಪೋರ್ಟ್ಸ್. ಇಟ್ ಮೇಕ್ಸ್ ದಿ ಕಂಟ್ರೀಸ್ ಎಕ್ಸ್ಪೋರ್ಟ್ಸ್ ಮಚ್ ಚೀಪರ್ ಫಾರ್ ಫಾರಿನರ್ಸ್. It forces the RBI to reduce supply of gold. ಯಾವುದಿರ್ಬೋದು? ಆನ್ಸರ್ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಆನ್ಸರ್ ಬಿ ಅಲ್ವಾ? ವೆನ್ ದ ಗೌರ್ಮೆಂಟ್ ಸ್ಪೆಂಡ್ಸ್ ಅ ಲಾಟ್, ಪೀಪಲ್ ಹ್ಯಾವ್ ಮೋರ್ ಮನಿ. ಗೌರ್ಮೆಂಟ್ ತುಂಬ ಖರ್ಚು ಮಾಡ್ತಾ ಇದೆ, ಡೆಫಿಸಿಟ್ ಬೇರೆ ಕಡೆಯಿಂದ ಬಾರೋ ಮಾಡ್ಕೊಂಡು ಖರ್ಚು ಮಾಡ್ತಾ ಇದೆ, ಜನರ ಹತ್ರ ಹಣ ಹೋಗ್ತಾ ಇದೆ. ಇಫ್ ದ ಲೋಕಲ್ ಫ್ಯಾಕ್ಟ್ರೀಸ್ ಕಾಂಟ್ ಕೀಪ್ ಅಪ್ ವಿತ್ ಡಿಮ್ಯಾಂಡ್, ಲೋಕಲ್ ಫ್ಯಾಕ್ಟ್ರಿಗಳ ಹತ್ರ ಡಿಮ್ಯಾಂಡನ್ನು ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ, ಆಗ ಪೀಪಲ್ ಯಾವುದನ್ನು ಬೈ ಮಾಡ್ತಾರೆ? ಪೀಪಲ್ ಸ್ಟಾರ್ಟ್ ಬೈಯಿಂಗ್ ಇಂಪೋರ್ಟೆಡ್ ಗೂಡ್ಸ್, ಫೋನ್ಸ್ ಇರ್ಬೋದು, ಆಯಿಲು, ಕಾರ್ಸು. ಆವಾಗ ಮತ್ತೆ ಟ್ರೇಡ್ ಗ್ಯಾಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೈ ಆಗ್ತಾ ಹೋಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್, ಫಿಸ್ಕಲ್ ಮಾರ್ಕ್ಸ್ಮ್ಯಾನ್ಶಿಪ್ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್. ಫಿಸ್ಕಲ್ ಮಾರ್ಕ್ಸ್ಮ್ಯಾನ್ಶಿಪ್, ability of the government to hit its tax targets precisely, accuracy of the government's budget forecast compared to actual outcomes, speed at which government spends its allocated budget, process of calculating the GST rates. ಯಾವುದಿರಬಹುದು? ಗೆಸ್.
ಫಿಸ್ಕಲ್ ಮಾರ್ಕ್ಸ್ಮ್ಯಾನ್ಶಿಪ್. Answer? Yes, B. If the finance minister says we will have a 3% deficit, but the final result is 6%, the marksmanship aim is poor. It measures the reliability of the budget numbers. ಅಂದರೆ ಯಾವ ಥರ ಅಕ್ಯುರಸಿ ಇದೆ, ಅಕ್ಯುರಸಿ ಆಫ್ ದಿ ಗೌರ್ಮೆಂಟ್ಸ್ ಬಜೆಟ್ ಫೋರ್ಕ್ಯಾಸ್ಟ್ ಕಂಪೇರ್ ಟು ಆ್ಯಕ್ಚುಯಲ್ ಔಟ್ಕಮ್. ನಾವು ಬಜೆಟಲ್ಲಿ ನಮ್ಮ ಫೋರ್ಕ್ಯಾಸ್ಟ್ ಮುಂದೆ ಏನಾಗ್ಬೋದು ಅಂತ ನಾವು ಹೇಳಿರ್ತೇವೆ, ಈ ಥರ ಆಗ್ಬೋದು, ಅದನ್ನು ಒಂದು ರೀತಿ ನಾವು ಇಟ್ಟಿರ್ತೇವೆ ಜನರ ಮುಂದೆ. ಆದರೆ ಆ್ಯಕ್ಚುಯಲ್ ಔಟ್ಕಮ್ ಏನು ಅನ್ನೋದು ಗೊತ್ತಾಗೋದು ಆಮೇಲೆ. ಹಾಗಾಗಿ ಅಕ್ಯುರಸಿ ಇದೆಯಲ್ವಾ, ನಿಜವಾಗ್ಲೂ ಔಟ್ಕಮ್ಮಿಗೆ ಅದು ಕರೆಕ್ಟ್ ಆಗಿತ್ತಾ, ಮೊದಲೇ ಫೋರ್ಕ್ಯಾಸ್ಟ್ ಮಾಡಿದ್ದು ಅಂತ ಡಿಸ್ಕ್ರೈಬ್ ಮಾಡೋದು ಯಾವುದು? ಫಿಸ್ಕಲ್ ಮಾರ್ಕ್ಸ್ಮ್ಯಾನ್ಶಿಪ್. ಎಸ್. ಸೊ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತಂದರೆ ರೆವೆನ್ಯೂ ಫಾರ್ಗಾನ್ ಎಕ್ಸೆಂಪ್ಷನ್ಸು, ಲಾಫರ್ ಕರ್ವ್, ಹೈ ಟ್ಯಾಕ್ಸ್ ರೇಟ್ಸ್ ಡೋಂಟ್ ಆಲ್ವೇಸ್ ಮೀನ್ ಹೈ ರೆವೆನ್ಯೂ, ನೆನಪಿರಲಿ ಇದು. ಟ್ವಿನ್ ಡೆಫಿಸಿಟ್ ಅಂತಂದರೆ ಫಿಸಿಕಲ್ ಡೆಫಿಸಿಟ್ಟು, ಕರೆಂಟ್ ಅಕೌಂಟ್ ಡೆಫಿಸಿಟ್. ಫಿಸಿಕಲ್ ಮಾರ್ಕ್ಸ್ಮ್ಯಾನ್ಶಿಪ್ ಅಂತಂದರೆ ಅಕ್ಯುರಸಿ ಆಫ್ ಬಜೆಟ್ ಪ್ರೆಡಿಕ್ಷನ್ಸ್. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ಡೆಫಿಸಿಟ್ ಫಿನಾನ್ಸಿಂಗ್ ಇದೆ, ಅದನ್ನು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾನೆ. ಇದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ. UPSC ಮೈಂಡ್ ಗೇಮ್ ಟೆಲಿಗ್ರಾಮ್ ಚಾನಲಲ್ಲಿ PDF ಅನ್ನು ಅಪ್ಲೋಡ್ ಮಾಡಿರ್ತಾನೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕ್ವಾಲಿಟಿ ವಿಡಿಯೋವನ್ನು ಸ್ಕೆಡ್ಯೂಲ್ ಮಾಡಿರ್ತೇನೆ, ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಅ ಗ್ರೇಟ್ ಟೈಮ್.